ನಮ್ಮ ಪ್ರೀತಿಯ ಎಲ್ಲ ಗೆಳೆಯ ಗೆಳೆಯರಿಗೆ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಚನು ವೇಣು. ನಾವಿವಾಗ ಒಂದು ಆಟೋ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿಂದ ನಾನು ರಾಮೇಶ್ವರಂಗೆ ಹೋಗ್ತಾ ಇದ್ದೀನಿ. ನನ್ನ ಡ್ರಾಪ್ ಮಾಡೋಕ್ಕೆ ನಮ್ಮ ಬಡೀಸ್ ಬಂದಿದ್ದಾರೆ. ಟ್ರೈನ್ ಆ್ಯಸ್ ಯೂಶಲು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಲೇಟಾಗಿ ಬಂತು. 4-5 ಟ್ರೈನ್ ಹೋದ್ಮೇಲೆ ಫೈನಲಿ ನಮ್ಮ ಟ್ರೈನ್ ಬಂದಿದೆ. ಪ್ರೀತಿಯಿಂದ ಬಾಯಿ ಹೇಳಿ ಅಮ್ಮ ಮಗ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ನಾನು ಸೋಲೋ ಟ್ರಿಪ್ ಹೋಗ್ತಿರೋದು. ಮುಂಚೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಜೊತೆನೇ ಓಡಾಡ್ತಾ ಇದ್ದೆ. ಲೆಟ್ಸ್ ಸಿ ಹೌ ಇಟ್ ಫೀಲ್ಸ್. ಸೊ ಆ್ಯಸ್ ಪರ್ ಮೈ ಪ್ಲ್ಯಾನ್, ರಾಮೇಶ್ವರಂ ಹೋಗೋಕ್ಕಿಂತ ಮುಂಚೆ ಮಧುರೆ ಮೀನಾಕ್ಷಿನ ನೋಡೋಣ ಅಂತ ಥರ್ಸ್ಡೇ ನೈಟ್ ಇಲ್ಲಿಂದ ಬಿಟ್ಟೆ. ಫ್ರೈಡೇ ಮೀನಾಕ್ಷಿ ಅಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಮಧುರೆ ರೈಲ್ವೆ ಸ್ಟೇಷನು ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿದೆ. ಹೊರಗಡೆ ಎಕ್ಸ್ಟೀರಿಯರು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೇ ಹಾಗೆ ಇಂಡಿಯನ್ ಫ್ಲ್ಯಾಗ್ ನೋಡಿದೆ. ಇಂಡಿಯನ್ ಫ್ಲ್ಯಾಗ್ ನೋಡಿದ ತಕ್ಷಣ ನಾವೆಲ್ಲೇ ಹೋದ್ರೂ ನಮ್ಮೂರಂತ ಫೀಲ್ ಆಗುತ್ತೆ. ಇಂಡಿಯಾಲಿ ಎಲ್ಲೋದ್ರೂ ಅದು ನಮ್ಮೂರೇ. ಇದು ಫಸ್ಟ್ ಟೈಮ್ ನಾನು ಒಬ್ಬ ವ್ಲಾಗರ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸ್ಟ್ರೀಟ್ಸ್ ಆಫ್ ಮಧುರೈ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಚಿಕ್ಕಪೇಟೆ ಅಕ್ಕಿಪೇಟೆ ಹೇಗಿದೆಯೋ ಆ ರೀತಿಯೇ ಫೀಲ್ ಆಯಿತು. ಹಾಗೆ ಅಲ್ಲಿ ಒಂದು ಎಳ್ನೀರು ಕುಡಿತಾ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಮಧುರೆ ಸ್ಟೇಷನಿಂದ ಮೀನಾಕ್ಷಿ ಅಮ್ಮ ಟೆಂಪಲ್ಲು ವಾಕಬಲ್ ಡಿಸ್ಟೆನ್ಸು. ಟೆಂಪಲ್ ಹತ್ರ ಹೋಗ್ತಾ ಒಂದು ವೈಬ್ಸ್ ಫೀಲ್ ಆಗುತ್ತೆ. ಆ ಕಡೆ ಈ ಕಡೆ ಹೂವಿನ ಅಂಗಡಿಗಳು, ಪೂಜಾ ಐಟಮ್ಸು ಎಲ್ಲ ಕಾಣಿಸುತ್ತೆ. ಟೆಂಪಲ್ ಪಕ್ಕದಲ್ಲೇ ನಿಮಗೊಂದು ಲಾಕರ್ ರೂಮ್ ಸಿಗುತ್ತೆ. ಅಲ್ಲಿ ನಿಮ್ಮ ಲಗೇಜಸ್ಸು, ಸ್ಲಿಪ್ಪರ್ ಹಾಗೂ ಮೊಬೈಲ್ ಇಡಲೇಬೇಕು. ಅಲ್ಲಿ ನಿಮ್ಮ ಎಲ್ಲ ಐಟಮ್ಸ್ ಇಟ್ಮೇಲೆ ಅಲ್ಲಿಂದ ನೆಕ್ಸ್ಟು ಟೆಂಪಲ್ ಕಡೆ ಹೋಗ್ಬೋದು. ಇದೇನಪ್ಪ ವ್ಲಾಗಿಂಗ್ ಮಾಡ್ತಾನೆ ಅಂದ್ಬಿಟ್ಟು ಮೊಬೈಲ್ನ ಇಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ ತಲೆ ಕೆಡ್ಸ್ಕೊಂಬೇಡಿ. ಈ ದೇವ್ರ ಸ್ಟೋರಿನ ನಾನು ಇಮೇಜಸಲ್ಲಿ ಹೇಳ್ತೀನಿ. ಪಾಂಡ್ಯ ರಾಜನಾದ ಮಲೈಧ್ವಜ ಪಾಂಡ್ಯ ಹಾಗೂ ಕಂಚನಮಾಲಾ ಅವರಿಗೆ ಮಕ್ಕಳಿರಲಿಲ್ಲ. ಆಗ ಅವರು ಒಂದು ಮಹಾಯಜ್ಞ ಮಾಡ್ತಾರೆ. ಆ ಯಜ್ಞದಿಂದ ಹುಟ್ಟಿದ ಒಂದು ಪುಟ್ಟ ಕಂದ ಮನೆ ನಮ್ಮ ಮೀನಾಕ್ಷಿ ಅಮ್ಮ. ಮೀನಾಕ್ಷಿ ಅಮ್ಮ ಹುಟ್ಟಾನೆ 3 ಸ್ತನಗಳಿರುತ್ತೆ. ಯಜ್ಞ ನಡೀತಿರುವಾಗ್ಲೇ ಆಕಾಶವಾಣಿಯಿಂದ ಮಗು ತನ್ನ ಗಂಡನನ್ನು ನೋಡಿದಾಗ 3ನೇ ಸ್ತನ ಮಾಯ ಆಗುತ್ತೆ ಅಂತ ಬರುತ್ತೆ. ಮೀನಾಕ್ಷಿ ಅಮ್ಮ ಚಿಕ್ಕ ವಯಸ್ಸಿಂದನೇ ತುಂಬ ಬುದ್ಧಿವಂತೆ ಹಾಗೂ ಎಲ್ಲ ರೀತಿಯ ಯುದ್ಧಾಭ್ಯಾಸಗಳನ್ನು ತರಬೇತಿ ಪಡೆದು ಅರಸಿಯಾಗಿ ಹೊರಬರ್ತಾಳೆ. ಮೀನಾಕ್ಷಿ ಅಮ್ಮಗೆ ಇದ್ದ ಶಕ್ತಿ ಹಾಗೂ ಧೈರ್ಯದಿಂದ ಎಲ್ಲ ರಾಜ್ಯಗಳು ಹೋಗಿ ಯುದ್ಧ ಮಾಡಿ ಎಲ್ಲ ರಾಜರನ್ನು ಸೋಲಿಸ್ತಾ ಇರ್ತಾರೆ. ಅದರಿಂದ ಅವ್ರು ಎಲ್ಲೇ ಹೋದ್ರೂ ಯಾರನ್ನು ಬೇಕಾದರೂ ಗೆಲ್ಬೋದು ಅನ್ನೋ ಒಂದು ಅಹಂ ಬರುತ್ತೆ. ಹಾಗೆ ಹೋಗ್ತಾ ಅವರು ಕೈಲಾಸದ ಕಡೆ ಹೋಗ್ತಾರೆ. ಕೈಲಾಸಕ್ಕೆ ಹೋದಾಗ ಅಲ್ಲಿ ಅವರು ಶಿವನ ನೋಡ್ತಾರೆ. ನಮ್ಮ ಶಕ್ತಿನ ಕಂಟ್ರೋಲ್ ಮಾಡೋಕ್ಕಾಗೋದು ನಮ್ಮ ಶಿವ ಕೈಯಲ್ಲೇ, ಅವರೇ ಕಾನ್ಷಿಯಸ್ನೆಸ್. ಶಿವನ ನೋಡಿದ್ಮೇಲೆ ಮೀನಾಕ್ಷಿ ಅಮ್ಮ ಅವರ 3ನೇ ಸ್ತನ ಮಾಯವಾಗುತ್ತೆ. ಆಗ ಶಿವ ಅವರ ಗಂಡ ಅಂತ ಅವ್ರಿಗೆ ಅರಿವಾಗುತ್ತೆ. ನಂತರ ಪರಮೇಶ್ವರ ಸುಂದರೇಶ್ವರನಾಗಿ ಮಧುರೆಗೆ ಬರ್ತಾರೆ. ಮೀನಾಕ್ಷಿ ಅಮ್ಮನವರ ಸೋದರರಾದ ಮಹಾವಿಷ್ಣು ಅವರ ಸಮ್ಮುಖ ಸುಂದರೇಶ್ವರ ಹಾಗೂ ಮೀನಾಕ್ಷಿ ಅಮ್ಮನವರ ಮದುವೆ ನಡೆಯುತ್ತೆ. ಈ ದಿವ್ಯ ಕಲ್ಯಾಣವನ್ನು ಇಂದಿಗೂ ಚಿತ್ತಿರೈ ಉತ್ಸವ ಎಂದು ಭಕ್ತರು ಆಚರಿಸುತ್ತಾರೆ. ಮೊಬೈಲ್ ಇಟ್ಟೋದಾಗ ಸ್ವಲ್ಪ ಬೇಜಾರಾದ್ರೂ ಒಳಗಡೆ ಹೋದ್ಮೇಲೆ ನೆಮ್ಮದಿಯಿಂದ ದರ್ಶನ ಆಯಿತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ರಶ್ ಇತ್ತು. ಅದರಿಂದ ನಾನು ಸ್ಪೆಷಲ್ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋದೆ. ಮೀನಾಕ್ಷಿ ಅಮ್ಮನ ದರ್ಶನ ತುಂಬಾ ಚೆನ್ನಾಗಾಯಿತು. ಅವ್ರಿಗೆ ಮೀನಾಕ್ಷಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಮೀನಿನ ಥರ ಕಣ್ಣು ಯಾವಾಗಲೂ ತೆರೆದಿಟ್ಟು ತನ್ನ ಭಕ್ತರನ್ನ ಕಾಪಾಡ್ತಾರೆ ಅಂತ. ತಾಯಿಗೊಂದು ನಮಸ್ಕಾರ ಹಾಕೊಂಡು ಹಾಗೆ ಮುಂದೆ ಹೋದರೆ ಸುಂದರೇಶ್ವರನ ದರ್ಶನ ಕೂಡ ಆಯಿತು. ಹಾಗೆ ಮುಂದೆ ಬರ್ತಿರುವಾಗ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂದರೆ, ಮಹಾವಿಷ್ಣು ಇವರ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿರುವ ಒಂದು ಕೋಣೆ ಇದೆ. ಅದನ್ನು ತುಂಬ ಚೆನ್ನಾಗಿದೆ. ದೇವಸ್ಥಾನದ ಹತ್ರನೇ ನಾಗಪಟ್ಟಣಂ ಅಂತ ಒಂದು ಹಲ್ವಾ ಶಾಪ್ ಇದೆ. ಆ ಹಲ್ವಾನ ಮನೆಗೆ ಪಾರ್ಸಲ್ ತೊಗೊಂಬಂದು ತಿಂದೆ. ಮಧುರೆ ಸ್ಟ್ರೀಟ್ಸಲ್ಲಿ ಓಡಾಡ್ತಿರ್ಬೇಕಾದ್ರೆ ಎಲ್ಲಿ ನೋಡಿದ್ರು ಜಿಗರ್ ತಂಡ ಅಂತ ಹಾಕಿರ್ತಾರೆ. ಏನಿದು ಜಿಗರ್ ತಂಡ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮುಂದೆ ಹೋದೆ. ಮಧುರೆ ರೈಲ್ವೆ ಸ್ಟೇಷನ್ ಹತ್ರ ಪ್ರೇಮ್ ವಿಲಾ ಅಂತ ಒಂದು ಸ್ವೀಟ್ ಶಾಪ್ ಇದೆ. ಅಲ್ಲಿ ಹಲ್ವಾನ ಟ್ರೈ ಮಾಡಿದೆ. ಅವರು ಅಲ್ಲೇ ಫ್ರೆಶ್ ಆಗಿ ಹಲ್ವಾ ಮಾಡಿ ನಮಗೆ ಒಂದು ಎಲೆಲಿ ಸುತ್ತಕೊಡ್ತಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅದನ್ನು ತಿಂದ ಮೇಲಂತೂ ಸ್ವರ್ಗ. ನೆಕ್ಸ್ಟ್ ನಾವು ತಿರುಮಲ ನಾಯಕರ್ ಅವರ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀರಿ. ಹಾಗೆ ಹೋಗ್ತಿರ್ಬೇಕಾದ್ರೆ ಸರ್ಕಲಲ್ಲಿ ಒಂದು ಸ್ಟ್ಯಾಚು ಇತ್ತು. ನಾನು ಅಂದ್ಕೊಳ್ತೀನಿ ಪ್ರಾಬ್ಲಿ ಅದು ತಿರುಮಲ ನಾಯಕರ್ ಅವ್ರದ್ದೇನೆ ಅಂತ. ಅದೇ ಮೀನಾಕ್ಷಿ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಆಗಿದ್ರೂ
ಭಾಳಷ್ಟು ರಾಜರು ಅದನ್ನು ಆಕ್ರಮಣ ಮಾಡಿ ಹಾಳು ಮಾಡಿರ್ತಾರೆ. ಅದನ್ನು ಪುನರಾವರ್ತನೆ ಮಾಡಿದ್ದು ನಮ್ಮ ತಿರುಮಲ ನಾಯಕರವರು. ಅವರು ಮಧುರೆ ಮೀನಾಕ್ಷಿ ತಾಯಿಯ ದೊಡ್ಡ ಭಕ್ತರಾಗಿರ್ತಾರೆ. ಅವರ ಅರಮನೆಯಿಂದ ಮಧುರೆ ಮೀನಾಕ್ಷಿ ದೇವಸ್ಥಾನ ತುಂಬಾ ಹತ್ರ ಇರುತ್ತೆ. ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಬೆಳಗ್ಗೆ ಗಂಟೆ ಹೊಡೆದ ನಂತರನೇ ಅವರು ಆಹಾರ ಸೇವನೆ ಮಾಡ್ತಿದ್ರು ಅಂತಲೂ ಹೇಳ್ತಾರೆ. ತಿರುಮಲ ನಾಯಕರವರ ಆಸ್ಥಾನ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ದ್ರಾವಿಡರು ಹಾಗೂ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಆ ಉದ್ದುದ್ದ ಕಂಬಗಳು, ಪರ್ಷಿಯನ್ ಸ್ಟೈಲ್ನ ಆರ್ಕಿಟೆಕ್ಚರು, ಗೋಲ್ಡನ್ ರೆಡ್ ಬ್ಲೂ ಹಾಗೂ ವೈಟ್ ಕಾಂಬಿನೇಷನ್ನಲ್ಲಿರುವ ಡಿಸೈನ್ಸು ಎಲ್ಲ ಕಾಂಬಿನೇಷನ್ನು ಸಖತ್ ರಾಯಲ್ ಆಗಿ ಕಾಣಿಸ್ತಾ ಇದೆ. ಅಷ್ಟು ದೊಡ್ಡ ಆಸ್ಥಾನದಲ್ಲಿ ಒಂದು ಸಿಂಹಾಸನ ಇದೆ. ಅದನ್ನು ನೋಡಿದ್ರೇ ರಾಜವೈಭೋಗ ಹೊರಹೊಮ್ಮುತ್ತೆ. ಆ ಸಿಂಹಾಸನ ನೋಡಿದ್ಮೇಲೆ ನನಗನ್ಸಿದ್ದು, ಅಷ್ಟು ದೊಡ್ಡ ಆಸ್ಥಾನದಲ್ಲಿ ಸಾವಿರಾರು ಜನ ಸೇರಿದಾಗ ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಇರ್ಬೋದು ರಾಜನ ಮಾತುಗಳು ಕೇಳೋದಕ್ಕೆ. ಅದನ್ನು ನೆನೆಸ್ಕೊಳೋದಕ್ಕೇ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಹಾಗೇ ಸಂಜೆ ಆಗ್ತಾಯಿತ್ತು. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಹೇಗಿದೆ ಫುಡ್ ಸ್ಟ್ರೀಟ್ಸ್ ಅಂತ ಚೆಕ್ ಮಾಡೋಣ ಅಂತ ಮಧುರೆ ಫುಡ್ ಸ್ಟ್ರೀಟ್ಸ್ಗೆ ಹೋಗ್ತಾ ಇದ್ದೀನಿ. ಇವಾಗ ಬಂದಿರೋದು ಮಧುರೈನ ತೆಪ್ಪಕೊಳಂ ಅಂತ. ಇಲ್ಲಿ ಸನ್ಸೆಟ್ ಪಾಯಿಂಟು ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದರು. ತೆಪ್ಪಕೊಳಮಲ್ಲಿ ಮೀನಾಕ್ಷಿ ಅಮ್ಮ ಹಾಗೂ ಸುಂದರೇಶ್ವರನ್ನ ಒಂದು ತೆಪ್ಪದಲ್ಲಿ ಹಾಕ್ಕೊಂಡು ಕೆರೆ ಸುತ್ತ ಒಂದು ಹಬ್ಬನ ಆಚರಿಸ್ತಾರಂತೆ. ಆ ಕೆರೆ, ಸನ್ಸೆಟ್ ಪಾಯಿಂಟು ಹಾಗೂ ಕೆರೆ ಮಧ್ಯದಲ್ಲಿರೋ ದೇವಸ್ಥಾನ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಲ್ಲಿ ಫುಡ್ ಸ್ಟ್ರೀಟ್ ಅಂದರೆ ನಾನು ಒಂದು 10-20 ಅಂಗಡಿಗಳಿರ್ಬೋದು ಅಂದ್ಕೊಂಡೆ. 100 ಅಂಗಡಿಗಳಿದ್ದಾವೆ. ನಮ್ಮ ಫ್ರೆಂಡ್ಸು ಮಧುರೆಯಲ್ಲಿ ಬಟರ್ ಬನ್ ಮಸ್ಕಾ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ತುಂಬ ಹೈ ಎಕ್ಸ್ಪೆಕ್ಟೇಷನಲ್ಲಿದ್ದೆ. ಇಟ್ ವಾಸ್ ಗುಡ್. ನಂತರ ನಾನು ಮಧುರೆ ರೈಲ್ವೆ ಸ್ಟೇಷನ್ಗೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡೆ. ಕ್ಯಾಬಲ್ಲಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಜಿಗರ್ತಾಂಡ ಸೆಂಟರ್ ಕಾಣಿಸ್ತು. ಇಷ್ಟೊಂದು ಹೈಪು, ಇಷ್ಟೊಂದು ಅಂಗಡಿಗಳಿದಾವಲ್ಲ, ಹೇಗಿರುತ್ತೆ ಅಂತ ನೋಡೋಣ ಅಂತ ಕ್ಯಾಬ್ನ ಅಲ್ಲೇ ಎಂಡ್ ಮಾಡಿ ಜಿಗರ್ತಾಂಡ ಜ್ಯೂಸ್ ಒಳಗಡೆ ಹೋದೆ. ಸೀರಿಯಸ್ಲಿ ಜಿಗರ್ತಾಂಡ ಜ್ಯೂಸು ವರ್ತ್ ಇಟ್. ನಾವು ಇಲ್ಲಿ ಅದನ್ನು ಫಾಲೂಡಾ ಅಂತ ತಿಂತೀರಿ, ಅವರು ಜಿಗರ್ತಾಂಡ ಅಂತ ಮಾಡ್ತಾರೆ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿದೆ. ಯು ಮಸ್ಟ್ ಟ್ರೈ ಇಟ್. ಹಾಗೆ ನಾನು ಮಧುರೆ ಸ್ಟೇಷನ್ ಹತ್ರ ರೀಚ್ ಆದಾಗ ಇಲ್ಲೊಬ್ಬರು ವೆರೈಟಿ ಆಫ್ ವಿಟಮಿನ್ಸ್, ಪ್ರೋಟೀನ್ಸ್ ಹಾಗೂ ಕಾರ್ಬ್ಸ್ನ ಮಾರ್ತಾಯಿದ್ರು. ಲೋಕಲಾಗಿ ಹೇಳಬೇಕಂದ್ರೆ ಫ್ರೂಟ್ಸು, ಕಾಳುಗಳು ಹಾಗೂ ಜೋಳನ ಮಾರ್ತಾಯಿದ್ರು. ನಾನು ನನ್ನ ಫೇವ್ರೆಟ್ ಬಡವರ ಬಾದಾಮಿಯಾದ ಕಡಲೆಕಾಯಿನ ತೊಗೊಂಡೆ. ಇಷ್ಟ ಆಗಿತ್ತು ನನ್ನ ಮಧುರೈ ವ್ಲಾಗಿಂಗ್ ಜರ್ನಿ. ನೆಕ್ಸ್ಟು ರಾಮೇಶ್ವರಂ ಹಾಗೂ ಧನುಷ್ಕೋಡಿ ವಿಡಿಯೋಸ್ ಬರ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.